ಪುತ್ತೂರಿನಂತಹ ಪ್ರೈಮ್ ಲೊಕೇಶನ್ನಲ್ಲಿ ಲೋ ಬಜೆಟ್ನಲ್ಲಿ ನೀವೇನಾದರೂ ಸ್ವಂತ ಜಾಗ ಅಥವಾ ಮನೆಯನ್ನು ಪರ್ಚೇಸ್ ಮಾಡಬೇಕು ಅಂತ ಕನಸೇನಾದರೂ ಕಾಣ್ತಾ ಇದ್ದೀರಾ? ಲೋ ಬಜೆಟ್ನಲ್ಲಿ ಮನೆಗಳನ್ನು ಹುಡುಕ್ತಾ ಇದ್ದೀರಾ? ಸಣ್ಣ ಜಾಗ ಮತ್ತು ಒಂದು ಒಳ್ಳೆ ಮನೆಯನ್ನು ನೀವು ಸಿಟಿಯೊಳಗೆ ಕನಸು ಕಾಣ್ತಾ ಇದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋ ನಿಮಗಾಗಿ ನಾವು ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಏಜೆಂಟ್ ಆ್ಯಂಡ್ ಕಂಪನಿ. ನಾವಿವತ್ತು ಒಂದೊಳ್ಳೆ ಪ್ರಾಪರ್ಟಿಯೊಂದಿಗೆ ನಿಮ್ಮ ಮುಂದೆ ಬಂದಿರುವಂಥದ್ದು. 5 ಸೆನ್ಸ್ ಕನ್ವರ್ಷನ್ ಆದಂತಹ ಜಾಗ, ಪ್ರೈಮ್ ಲೊಕೇಶನ್ನಲ್ಲಿರುವಂತಹ ಜಾಗ, ಜನಜಂಗುಳಿ ಇಲ್ಲದಂತಹ ಜಾಗ, ರೆಸಿಡೆನ್ಷಿಯಲ್ ಏರಿಯಾ ಆದಂತಹ ಒಂದು ಸುಂದರವಾದಂತಹ ಜಾಗ. 5 ಸೆನ್ಸ್ ಜಾಗ, ಒಂದು ಹಂಚಿನ ಮನೆ, 2 ವಿಶಾಲವಾದಂತಹ ಕೊಠಡಿಗಳು, ಎಲ್ಲ ಸೌಲಭ್ಯಗಳನ್ನೂ ಒಳಗೊಂಡಂತಹ ಒಂದು ಸುಂದರವಾದಂತಹ ಚಿಕ್ಕದಾದಂತಹ ಚೊಕ್ಕದಾದಂತಹ ಮನೆ. ಸೊ ಇಂತಹ ಮನೆಯ ಕನಸನ್ನು ಯಾರಾದರೂ ಸಿಟಿಯೊಳಗೆ ಪರ್ಚೇಸ್ ಮಾಡಬೇಕು, ಅದು ಕೂಡ ಕೈಗೆಟಕುವ ದರದಲ್ಲಿ ಲೋ ಬಜೆಟ್ನಲ್ಲಿ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಒಂದು ಮನೆ ನಿಮಗಾಗಿ ಮಾತ್ರ ನಾವು ಇವತ್ತು ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಸಣ್ಣ ಬಜೆಟ್ನಿಂದ ಹಿಡಿದು ಪ್ರೈಮ್ ಬಜೆಟ್ವರೆಗೂ ನಿಮ್ಮ ಬಜೆಟ್ನಲ್ಲಿ ಹೊಂದಾಣಿಕೆ ಆಗುವಂತಹ ಎಲ್ಲ ಸೌಲಭ್ಯಗಳನ್ನು ನಿಮ್ಮ ಕಣ್ಣ ಮುಂದೆ ವಿಶುವಲ್ ಮುಖಾಂತರ ತಂದು ನಿಮ್ಮನ್ನು ಸಂತುಷ್ಟಗೊಳಿಸಿ ನಿಮಗೆ ಸೈಟ್ ಮಾರಾಟ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ನಿಮಗೆ ಇಷ್ಟ ಅನಿಸಿದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇರಿ. ನೋಟಿಫಿಕೇಷನ್ಗಳು ನಿಮಗೆ ಬರ್ತಾನೆ ಇರ್ತವೆ. ನಿಮಗೆ ಯಾವುದು ಇಷ್ಟ ಅನಿಸಿದೋ, ಯಾವ ಲೊಕೇಶನಲ್ಲಿ ಇಷ್ಟ ಅನಿಸಿದೆಯೋ, ಯಾವ ಬಜೆಟ್ನಲ್ಲಿ ನಿಮಗೆ ಅದು ಒಳ್ಳೆಯದು ಅನಿಸ್ತೋ ಅದನ್ನು ನೀವು ಧೈರ್ಯವಾಗಿ ಪರ್ಚೇಸ್ ಮಾಡ್ಬೋದು. ಸೊ ಅದಕ್ಕೆಲ್ಲದಕ್ಕೂ ಮುಕ್ತವಾಗಿ ಒಂದು ವೇದಿಕೆಯನ್ನು ನಾವು ಇವತ್ತು ಸಿದ್ಧ ಮಾಡ್ತಾ ಇರುವಂಥದ್ದು. ಸೊ ಇವತ್ತು ನಾವು ತಂದಿರುವಂತಹ ಪ್ರಾಪರ್ಟಿಯ ಬಗ್ಗೆ ಗಮನಿಸಬರೋಣ. ಸ್ನೇಹಿತರೆ, 5 ಸೆಂಟ್ ಕನ್ವರ್ಷನ್ ಜಾಗದಲ್ಲಿ ಒಂದೊಳ್ಳೆ ರೀತಿಯಲ್ಲಿ ಕಟ್ಟಿದಂತಹ ಹಂಚಿನ ಮನೆ ಆಯಿತಾ. 2 ಬೆಡ್ರೂಮಿನ ಮನೆ, ಹೊರಗಡೆ ಶೀಟ್ ಹಾಕಿ ಒಂದು ಸಿಟ್ಔಟ್ ಥರ ಕಟ್ಟಿದ್ದಾರೆ. ಕಾರು ಕೂಡ ನೇರವಾಗಿ ಈ ಒಂದು ಮನೆಯ ಅಂಗಳಕ್ಕೆ ಬರ್ತದೆ ಆಯಿತಾ. ರೋಡಿಂದ ನೇರವಾಗಿ ಈ ಒಂದು ಗೇಟ್ ಮುಖಾಂತರ ನೋಡಿ ನೀವು ಗಮನಿಸ್ಬೋದು, ಕಾರು ಅಥವಾ ಬೇರೆ ವೆಹಿಕಲ್ಗಳು ನೇರವಾಗಿ ಮನೆಗೆ ಬರುವಂತಹ ಒಂದು ಸಿಸ್ಟಮ್ ಇದೆ. ಸೊ ಇದು ಮನೆಯ ಹೊರಭಾಗ. ನೋಡಿ, ಇದು ಮನೆ ಎಂಟ್ರೆನ್ಸ್ ಆಯಿತಾ. ಮನೆಯೊಳಗೆ ಬರ್ತಾ ಇದ್ದಂತೆ ನೋಡಿ ಒಂದು ವಿಶಾಲವಾದಂತಹ ಒಂದು ಹಾಲ್ ಕೂಡ ಇದೆ. ಈ ಒಂದು ಮನೆ ಸಂಪೂರ್ಣವಾಗಿ ಸೀಲಿಂಗ್ ಕೂಡ ಮಾಡಲಾಗಿದೆ ನೋಡಿ. ಇದು ಮನೆಯ ಎಂಟ್ರಿಯಲ್ಲಿರುವಂತಹ ಒಂದು ಹಾಲ್ ಆಯಿತಾ. ನೋಡಿ, ಸ್ವಲ್ಪ ಹಳೆ ಮನೆ ಆಗಿದ್ದರೂ ಕೂಡ ಒಳ್ಳೆ ನೀಟಾಗಿದೆ, ಸ್ವಲ್ಪ ವಿಶಾಲವಾಗಿ ಕೂಡ ಇದೆ. ಇದು ಮನೆಯ ಮೊದಲ ಕೊಠಡಿ ನೋಡಿ, 8x8 ಕೊಠಡಿ ಆಯಿತಾ. ಮನೆ ಪೂರ್ತಿ ಟೈಲ್ಸ್ ಹಾಕಿದ್ದಾರೆ. ನಂತರ ಬರುವಂಥದ್ದು ಡೈನಿಂಗ್ ಹಾಲ್ ಆಯಿತಾ. ಇಲ್ಲೇ ಪೂಜೆ ಕೂಡ ಇಲ್ಲೇ ಮಾಡುವಂಥದ್ದು ನೋಡಿ. ಇಲ್ಲೂ ಕೂಡ ಹಾಗೆ ಪೂರ್ತಿಯಾಗಿ ಸೀಲಿಂಗ್ ಹಾಕಿದ್ದಾರೆ ನೋಡಿ. ಇದು 2ನೆಯ ಕೊಠಡಿ. ಇದು ಕೂಡ ಅದೇ ರೀತಿಯಲ್ಲಿ 8x8 ಸೈಜಲ್ಲಿರುವಂತಹ ಒಂದು ಕೊಠಡಿ. ನಂತರ ಬರುವಂಥದ್ದು ಈ ಒಂದು ಮನೆಯ ಕಿಚನ್ ರೂಮ್. ನೋಡಿ, ಇಲ್ಲಿ ಶೀಟ್ ಮುಖಾಂತರ ಇಳಿಸಿ ಕಟ್ಟಿರುವಂತಹ ಒಂದು ಇದಾಯಿತಾ. ಹಂಚಿನಿಂದ ನೇರವಾಗಿ ಕೆಳಗಡೆ ಇಳಿಸಿ ಕಟ್ಟಿರುವಂಥದ್ದು. ಇಲ್ಲೊಂದು ಬೇಸಿನ್ ಇದೆ ನೋಡಿ. ಇಲ್ಲಿ ಫ್ರಿಡ್ಜ್ ಇಟ್ಟಿರುವಂಥದ್ದು, ಇಲ್ಲಿ ಅಡುಗೆ ಮಾಡುವಂಥದ್ದು. ನಂತರ ಈ ಒಂದು ಮನೆಯ
ಬಾತ್ರೂಮ್ ಮತ್ತು ಟಾಯ್ಲೆಟ್ ನೋಡಿ, ಎರಡು ಒಂದಾಗಿ ಇರುವಂಥದ್ದು. ಇಲ್ಲೇ ಬಾತ್ ಕೂಡ ಮಾಡುವಂಥದ್ದು. ಆಮೇಲೆ ಇದು ಇಂಡಿಯನ್ ಟಾಯ್ಲೆಟ್ ಆಯಿತು. ಬಾತ್ರೂಮ್ ಮತ್ತು ಟಾಯ್ಲೆಟು ವಿಶಾಲವಾಗಿದೆ. ಓಕೆ, ಒಂದು ಮನೆಗೆ ಒಂದೊಳ್ಳೆ ರೀತಿಯಲ್ಲಿ ಯೋಗ್ಯವಾಗಿರುವಂತಹ ಒಂದು ಬಾತ್ರೂಮ್ ಮತ್ತು ಟಾಯ್ಲೆಟ್ ಇದು. ಇನ್ನು ಹಿತ್ತಲ ಮುಖಾಂತರ ಹೊರಗಡೆ ಹೋಗುವಂತಹ ದಾರಿ ಇದು ನೋಡಿ. ಇಲ್ಲೇ ಒಂದು ಬಟ್ಟೆ ಒಗೆಯುವಂತಹ ಸ್ಥಳ ಕೂಡ ಇದೆ. ನಗರ ಪಂಚಾಯತಿಗೆ ಒಳಪಟ್ಟಂತಹ ವ್ಯಾಪ್ತಿ ಆಯಿತಾ ಇದು. ಸೊ ನೀರು 24x7 ನೀರು ಬರ್ತಾ ಇರುತ್ತೆ. ನೀರಿಗೆ ಯಾವುದೇ ತೊಂದರೆ ಇಲ್ಲ, ಯಾವಾಗ ಬೇಕಾದರೂ ನೀರನ್ನು ಉಪಯೋಗಿಸ್ಬೋದು ನೋಡಿ. ಇದು ಮನೆಯ ಹಿಂದುಗಡೆ ಅಕ್ಕಪಕ್ಕದಲ್ಲೆಲ್ಲ ಸುತ್ತಲೂ ಮನೆ ಇರುವಂಥದ್ದು ಆಯಿತಾ. ಸಾಲ್ಮಾರ ಅಂತ ಹೇಳುವಾಗ ಎಲ್ರಿಗೂ ಗೊತ್ತಿರುವಂಥದ್ದು ಒಂದು ಸರಿಸುಮಾರು 1500 ಮನೆಗಳು ಒಟ್ಟಾಗಿರುವಂತಹ ಒಂದು ಜಾಗ ಆಯಿತಾ. ಪುತ್ತೂರಿನಿಂದ ಬರೀ 2 ಕಿಲೋಮೀಟ್ರ್ ಮಾತ್ರ ಇರುವಂಥದ್ದು. ಹೊರಭಾಗದಲ್ಲಿ ಹೂದೋಟ ಮಾಡಲಿಕ್ಕೆ ಕೂಡ ಸೌಕರ್ಯ ಉಂಟಾಯ್ತಾ ನೋಡಿ. ಇಲ್ಲಿ ಒಂದೆರಡು ಅಡಿಕೆ ಗಿಡ ಕೂಡ ನೆಡಲಾಗಿದೆ. ಬೇಕಾದರೆ ಹೂದೋಟ ಕೂಡ ಮಾಡ್ಬೋದು ನಿಮಗೆ. ನೋಡಿ ನಳ್ಳಿಯಲ್ಲಿ ಬರುವಂಥ ನೀರನ್ನು ಶೇಖರಿಸಿ ಇಲ್ಲಿ ಯೂಸ್ ಮಾಡಿಕೊಳ್ಬೋದು. ಆಮೇಲೆ ಬಿಸಿ ನೀರು ಮಾಡುವ ವ್ಯವಸ್ಥೆ ನೋಡಿ, ಸೌದೆ ಹಾಕಿ ಬಿಸಿ ನೀರು ಮಾಡ್ಬೋದು. ಅಥವಾ ಗೀಝರ್ ಬೇಕಾದರೂ ಇಟ್ಟುಕೊಳ್ಬೋದು. ಈ ಮನೆಯಲ್ಲಿ ಗೀಝರ್ ಇಲ್ಲ. ಓಕೆ, ಇದು ಈ ಒಂದು ಮನೆಯ ಟೋಟಲ್ ಆಗಿರುವಂತಹ ಒಂದು ವಿವರಣೆ ಆಯಿತಾ. ಈ ಒಂದು ಪ್ರಾಪರ್ಟಿ ಬರುವಂಥದ್ದು ಪುತ್ತೂರಿನಿಂದ ಸರಿಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾಲ್ಮಾರ ಇರುವಂತಹ ಪ್ರದೇಶ. ಕೆಲವೊಬ್ಬರ ಕನಸಾಗಿರುತ್ತೆ ಸಿಟಿ ಒಳಗಡೆ ಇರಬೇಕು, ಆದರೆ ವಾಹನಗಳ ಗಿಜಿಗಿಜಿಯಿಂದ ಸ್ವಲ್ಪ ದೂರ ಇರಬೇಕು ಎನ್ನುವಂತಹ ಕನಸುಗಳನ್ನು ಹೊತ್ತುಕೊಂಡು ಸಿಟಿ ಒಳಗಡೆ ಮನೆ ಮಾಡಬೇಕು, ಒಂದು ಪ್ರಶಾಂತವಾದಂತಹ ವಾತಾವರಣ ಇರಬೇಕು ಅಂತ ಕನಸು ಕಾಣ್ತಾ ಇರ್ತಾರೆ. ಅಂಥವರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಈ ಒಂದು ಮನೆಯಲ್ಲಿ ನೀರಿಗೆ ಯಾವ ತೊಂದರೆಯೂ ಇಲ್ಲ. ಜಲಸಿರಿ ಯೋಜನೆಯಡಿಯಲ್ಲಿ ನಿರಂತರವಾಗಿ 24 ಗಂಟೆ ನೀರು ಬರುವಂತಹ ವ್ಯವಸ್ಥೆ ಈ ಒಂದು ಮನೆಗೆ ಇರುವಂಥದ್ದು. ಮನೆಯನ್ನು ಶೇಖರಿಸಿಡುವಂತಹ ಟ್ಯಾಂಕ್ ಸೌಲಭ್ಯಗಳು ಕೂಡ ಇದೆ. ಆಮೇಲೆ ನಿಮ್ಮ ಬಳಿ ದ್ವಿಚಕ್ರ ವಾಹನ ಅಥವಾ ಕಾರುಗಳೇ ಇದ್ರೆ ಡೈರೆಕ್ಟ್ ಆಗಿ ಮನೆಯೊಳಗೆ ಪಾರ್ಕಿಂಗ್ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ. ನಿಮ್ಮ ಕೈಯಲ್ಲಿರುವಂತಹ ಬಜೆಟ್ನಲ್ಲೇ ನಿಮ್ಮ ಕನಸಿನ ಗೋಪುರವನ್ನ ಸಾಕಾರ ಮಾಡುವಂತಹ ಒಂದು ದೊಡ್ಡ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ದಿ ಏಜೆಂಟ್ ಅಂಡ್ ಕಂಪನಿ ಮುಖಾಂತರ ನೀವು ಈ ಒಂದು ಅದ್ಭುತ ಪ್ರಾಪರ್ಟಿಯನ್ನ ನೋಡಿದೀರಿ ಅಂತ ನಾನು ಅನ್ಕೋತೀನಿ. ಈ ಒಂದು ಪ್ರಾಪರ್ಟಿಗೆ ಮನೆಯ ಓನರ್ ಕೇಳ್ತಾ ಇರುವಂಥದ್ದು ಬರೀ 20 ಲಕ್ಷ ಆಯಿತಾ. ಬರೀ ಕಡಿಮೆ ಆಯಿತು ಅಂತ ಅನಿಸೋದಲ್ವಾ? ಆದರೆ ಇದು ಈ ಒಂದು ಪ್ರೈಮ್ ಲೊಕೇಶನ್ನಲ್ಲಿ ನಿಜವಾಗ್ಲೂ ನಿಮಗೆ ಬೆಸ್ಟ್ ಆಫರ್ ಅಂತಾನೆ ಹೇಳ್ಬೋದು. ಈ ಒಂದು 5 ಸೆನ್ಸ್ ಜಾಗ ಅಂದರೆ ಮಿನಿಮಮ್ 3 ಲಕ್ಷದಿಂದ 4 ಲಕ್ಷದವರೆಗೂ ವ್ಯಾಲ್ಯೂಯೇಷನ್ ಇರುವಂತಹ ಸೈಟ್ ಆಯ್ತಾ. 1 ಸೆನ್ಸ್ಗೆ 3 ರಿಂದ 4 ಲಕ್ಷದವರೆಗೆ ಇಲ್ಲಿ ವ್ಯಾಲ್ಯೂಯೇಷನ್ ಬರುತ್ತೆ. ಸೊ ಇಂತಹ ವ್ಯಾಲ್ಯೂಯೇಷನ್ ಅಲ್ಲಿ ನಿಮಗೆ 20 ಲಕ್ಷ ಅನ್ನೋದು ಬರೀ ಜಾಗದ ವ್ಯಾಲ್ಯೂಯೇಷನ್. ನಂತರ ಒಂದು ಸುಂದರವಾದಂತಹ ಮನೆ, ಅಲ್ಲಿನ ವ್ಯವಸ್ಥೆಗಳು ಎಲ್ಲವನ್ನ ಗಮನಿಸಿದ್ರೆ ಇದೊಂದು ಬಂಪರ್ ಸೇಲ್ ಅಂತಾನೆ ನಾವು ಅಂದ್ಕೊಂಡಿರುವಂಥದ್ದು. ನೀವು ಕೂಡ ಅದೇ ರೀತಿ ಈ ಒಂದು ವಿಡಿಯೋವನ್ನ ನೋಡಿ ಅಂದ್ಕೊಂಡಿರ್ತೀರಾ. ಮತ್ತಿನ್ಯಾಕೆ ತಡ, ಬನ್ನಿ ನಿಮ್ಮ ಈ ಒಂದು ಕನಸಿನ ಮನೆಯನ್ನ ಸ್ವಂತ ಮಾಡಿಕೊಳ್ಳಿ. ಸಿಟಿಯೊಳಗಡೆ ಅಥವಾ ಸಿಟಿಯ ಹೊರಗಡೆ ದೂರದಲ್ಲಿ ಏನಾದರೂ ನೀವು ಜಾಗವನ್ನ ಅಥವಾ ಮನೆಯನ್ನ ಹುಡುಕ್ತಾ ಇದ್ರೆ, ಅಥವಾ ನಿಮ್ಮ ಮನೆಯನ್ನ ಆಕರ್ಷಕ ಬೆಲೆಗೆ ಮಾರಾಟ ಮಾಡಬೇಕು ಅಂತ ಏನಾದರೂ ಅಂದುಕೊಂಡಿದ್ರೆ, ದಯವಿಟ್ಟು ದಿ ಏಜೆಂಟ್ ಅಂಡ್ ಕಂಪನಿ ಒಂದೇ ಒಂದು ನಿಮಗೆ ಸೊಲ್ಯೂಷನ್ ಅಂತ ನಾನು ಅನ್ಕೋತೀನಿ. ನೀವು ನಮಗೆ ಕೊಡುವಂತಹ ಸಹಕಾರ ಖಂಡಿತವಾಗಿ ನಷ್ಟ ಆಗೋದಿಲ್ಲ. ನಿಮಗೆ ಬೇಕಾದಂತಹ ಮನೆ, ಜಾಗ ಬೇಕಾದಂತಹ ರೀತಿಯಲ್ಲಿ ಬೇಕಾದಂತಹ ಬಜೆಟ್ನಲ್ಲಿ ನಿಮ್ಮ ಕನಸಿನ ಮನೆಯನ್ನ ಕೊಂಡುಕೊಳ್ಳೋದಿಕ್ಕೋ ಅಥವಾ ನೀವು ಬಯಸಿದ ಕಟ್ಟಿದ ಮನೆಯನ್ನ ಆಕರ್ಷಕ ಬೆಲೆಯಲ್ಲಿ ಮಾರಾಟ ಮಾಡೋದಿಕ್ಕೋ, ನಿಮ್ಮ ಖಾಲಿ ಜಾಗವನ್ನ ಮಾರಾಟ ಮಾಡೋದಿಕ್ಕೋ ಅಥವಾ ಒಳ್ಳೆಯ ಜಾಗವನ್ನು
ಪರ್ಚೇಸ್ ಮಾಡೋದಕ್ಕೂ ನೀವು ದಿ ಏಜೆಂಟ್ ಆ್ಯಂಡ್ ಕಂಪನಿಯನ್ನು ಸಂಪರ್ಕ ಮಾಡ್ಬೋದು. ಯಾವುದೇ ತೊಂದರೆ ಇಲ್ಲದೆ ಕಂಪ್ಲೀಟ್ ಡಾಕ್ಯುಮೆಂಟ್ ಆದಂತಹ ಜಾಗವನ್ನು ಮಾತ್ರ ನಾವು ನಿಮಗೆ ತೋರಿಸ್ಕೊಡ್ತೇವೆ. ಕಂಪ್ಲೀಟ್ ಡಾಕ್ಯುಮೆಂಟ್ ಇರುವಂತಹ ಜಾಗವನ್ನು ಮಾತ್ರ ನಾವು ನಿಮ್ಮಿಂದ ಸೇಲ್ ಮಾಡಿ ಕೊಡ್ತೇವೆ. ಸೊ ಯಾವುದಕ್ಕೂ ಕೂಡ ನೀವು ನಮ್ಮ ಸಂಸ್ಥೆಯನ್ನು ಸಂಪರ್ಕದಲ್ಲಿರಿ. ನಿರಂತರವಾಗಿ ಇನ್ಸ್ಟಾಗ್ರಾಮ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ಅಥವಾ ಕರೆಯ ಮುಖಾಂತರ ನಾವು ನಿಮ್ಮೊಂದಿಗೆ 24x7 ಸಂಪರ್ಕದಲ್ಲಿ ಇರ್ತೇವೆ.